ಆರೋಗ್ಯಕರ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ. ಆ ಕಂಡೀಷನ್ ತಕ್ಕಂಗೆ ಸೊಲ್ಯೂಷನ್ ಹುಡುಕ್ಬೇಕಾಗುತ್ತೆ. ಬ್ಲೈಂಡ್ ಆಗಿ ಯಾರಿಗೊಬ್ರಿಗೆ ಬಾಡಿ ಇದೆ ಅಂದ ತಕ್ಷಣ ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಂತ ನಂಬಬೇಡಿ ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಫ್ಯಾಟ್ ಲಾಸ್ ಮಾಡೋ ಟೈಮಲ್ಲಿ ಬ್ರೆಡ್ ವಿತ್ ಜಾಮ್ ಬೆಟರ್ ಅಥವಾ ಬ್ರೆಡ್ ವಿತ್ ಪೀನಟ್ ಬೆಟರ್ ಅನ್ನೋದ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಡೈರೆಕ್ಟ್ ಟಾಪಿಕ್ಗೆ ಎಂಟ್ರಿ ಆಗ್ತೀನಿ. ಸಿಂಪಲ್ ಆನ್ಸರ್ ಬೇಕು ಅಂತ ಅಂದ್ರೆ ಬ್ರೆಡ್ ವಿತ್ ಜಾಮ್ ಬೆಟರು ಯಾಕೆ ಅಂತ ಅಂದ್ರೆ 100 ಗ್ರಾಮ್ ಪೀನಟ್ ಬಟರ್ ಅಲ್ಲಿ 620 ಕ್ಯಾಲರೀಸ್ ಇರುತ್ತೆ. ಅದೇ 100 ಗ್ರಾಮ್ ಜಾಮ್ ಅಲ್ಲಿ ಕೇವಲ 285 ಕ್ಯಾಲರೀಸ್ ಇರುತ್ತೆ. ಸೊ ಆ ಕಾರಣದಿಂದ ಈ ಫುಡ್ ಬೆಟರ್ ಅಂತ ಹೇಳ್ತೀನಿ. ಫ್ಯಾಟ್ ಲಾಸ್ ಯಾವಾಗ ಆಗುತ್ತೆ ಅಂತ ಅಂದ್ರೆ ಆರೋಗ್ಯಕರ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ. ನಮ್ಮ ದೇಹಕ್ಕೆ ಕ್ಯಾಲರೀಸ್ ಎಷ್ಟು ಬೇಕು ಅದಕ್ಕಿಂತ ಕಡಿಮೆ ಕನ್ಸ್ಯೂಮ್ ಮಾಡಿದಾಗ, ಕ್ಯಾಲರಿ ರಿಸ್ಟ್ರಿಕ್ಷನ್ ಅಲ್ಲಿ ಇದ್ದಾಗ ಫ್ಯಾಟ್ ಲಾಸ್ ಆಗುತ್ತೆ. ಈಗ ತುಂಬಾ ಜನ ಕೇಳ್ಬೋದು, ಯಾಕೆ ತುಂಬಾ ಜನ ಯೂಟ್ಯೂಬರ್ಸು ಪೀನಟ್ ಬಟರು ಬ್ರೆಡ್ ಫ್ಯಾಟ್ ಲಾಸ್ ಮಾಡೋ ಟೈಮಲ್ಲಿ ಬೆಟರ್ ಅಂತಾರೆ, ಅದನ್ನ ಕನ್ಸ್ಯೂಮ್ ಮಾಡಿ ಅಂತ ಕೇಳಬಹುದು. ಅದಕ್ಕೆ ಉತ್ತರ ಹೇಳ್ಬೇಕು ಅಂತಂದ್ರೆ ತುಂಬಾ ಜನಕ್ಕೆ ನಾಲೆಡ್ಜ್ ಇಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿ ಲೈಸೆನ್ಸ್ ಬೇಕಾಗಲ್ಲ, ಇನ್ನೊಂದು ಬೇಕಾಗಲ್ಲ. ಸೊ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ವಿಡಿಯೋಸ್ ಇರ್ತಾವಲ್ಲ, ಅದನ್ನೇ ರೀಕ್ರಿಯೇಟ್ ಮಾಡ್ತಾರೆ, ಮತ್ತೆ 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 ಕ್ರಿಯೇಟ್ ಮಾಡ್ತಾರೆ. ಯಾವ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರ್ತಿದ್ಯೋ ಆ ವಿಡಿಯೋಸ್ನ. ಸೊ ಅವ್ರಿಗೂ ಕೂಡ ನಾಲೆಡ್ಜ್ ಇರಲ್ಲ. ಅಥವಾ ಬ್ಲಾಗ್ ಪೋಸ್ಟ್ ಇರುತ್ತೆ, ನೀವು ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಏನೋ ಫಾರ್ವರ್ಡ್ ಬರುತ್ತೆ, ಅಲ್ಲಿ ಓದಿರ್ತೀರಾ. ಸೊ ಆ ಕಾರಣದಿಂದ ಅದನ್ನ ಕಾಪಿ ಮಾಡ್ತಾರೆ, ನಮಗೂ ಜಾಸ್ತಿ ವ್ಯೂಸ್ ಬರಲಿ, ಜಾಸ್ತಿ ಲೈಕ್ಸ್ ಬರಲಿ ಅಂದ್ಬಿಟ್ಟು. ಅವ್ರಿಗೆ ಯಾವುದೇ ರೀತಿ ನ್ಯೂಟ್ರಿಷನ್ ರಿಲೇಟೆಡ್ ನಾಲೆಡ್ಜ್ ಇರಲ್ಲ. ಬೇಕಾದ್ರೆ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿ, ಯಾಕೆ ಬೆಟರ್ ಇದು ಅಂತ ಅವ್ರಿಗೆ ಉತ್ತರ ಗೊತ್ತಿರಲ್ಲ. ಅಥವಾ ಇದ್ರೊಳಗೆ ಎಷ್ಟು ಕ್ಯಾಲರೀಸ್ ಇದೆ, ಇದ್ರೊಳಗೆ ಯಾವ ನ್ಯೂಟ್ರಿಯೆಂಟ್ಸ್ ಇದೆ, ಹೇಗೆ ಹೆಲ್ಪ್ ಆಗುತ್ತೆ, ಫ್ಯಾಟ್ ಲಾಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿದ್ರು ಏನೋ ಒಂದು ಬ್ಲೈಂಡ್ ಆಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನೀಗ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ಜಾಮ್ ವಿತ್ ಬ್ರೆಡ್ ಬೆಟರ್ ಅಂತ. ಅದೇ ನನ್ನ ಕೆಲವು ಕ್ಲೈಂಟ್ಸ್ಗೆ ನಾನು ಪೀನಟ್ ಬಟರು ಬ್ರೆಡ್ ನ ಸಜೆಸ್ಟ್ ಮಾಡ್ಬೋದು. ಆಗ ಅವರು ನನ್ನ ಕ್ವಶನ್ ಕೇಳಬಹುದು, ಯಾಕೆ ಇದನ್ನ ಸಜೆಸ್ಟ್ ಮಾಡಿದ್ದೀರಾ, ನಿಮ್ ವಿಡಿಯೋದಲ್ಲೇ ಇದು ಹೇಳಿದ್ರಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಉತ್ತರ ಇದೆ. ಬಿಕಾಸ್ ಅವ್ರಿಗೆ ಶುಗರ್ ಇರುತ್ತೆ. ಶುಗರ್ ಇರೋದ್ರಿಂದ ಇನ್ಸುಲಿನ್ ಲೆವೆಲ್ಸ್ ನ ನಾರ್ಮಲೈಸ್ ಆಗಿ ಇಟ್ಕೊಬೇಕು. ಪೀನಟ್ ಬಟರ್ ಅಲ್ಲಿ ಫ್ಯಾಟ್ಸ್ ಇರೋದ್ರಿಂದ ಇದು ನಾರ್ಮಲೈಸ್ ಆಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಆ ಫುಡ್ ಕ್ರೇವಿಂಗ್ಸ್ ಏನಿದೆ ಅದು ಸಹ ಕಡಿಮೆ ಆಗುತ್ತೆ. ಜೊತೆಗೆ ಸರ್ಟೈನ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಜೊತೆಗೆ ಆಲ್ರೆಡಿ ಡಯಾಬಿಟಿಸ್ ಇರೋದ್ರಿಂದ ನಿಮ್ ಹೆಲ್ತ್ ನ ಹಾರ್ಮ್ ಮಾಡಲ್ಲ. ಬಟ್ ನಿಮ್ಗೆ ಯಾವುದೇ ರೀತಿ ಡಯಾಬಿಟಿಸ್ ಇಲ್ಲ ಅಂತ ಅಂದ್ರೆ ಖಂಡಿತ ಜಾಮ್ ವಿತ್ ಬ್ರೆಡ್ ನೇ ಬೆಟರ್ ಅಂತ ಹೇಳ್ತೀನಿ. ಸೊ ಆ ಕಂಡೀಷನ್ ತಕ್ಕಂಗೆ ನಿಮ್ಮ ಡಯಟ್ ಡಿಪೆಂಡ್ ಆಗುತ್ತೆ. ಎಷ್ಟೊಂದ್ ಸತಿ ಇದೇ ಕಾಂಪ್ಲೆಕ್ಸ್ ಇರುತ್ತೆ. ಈ ನ್ಯೂಟ್ರಿಷನ್ ಅನ್ನೋದು ತುಂಬಾ ಸಿಂಪಲ್ ಸೈನ್ಸ್ ಅಲ್ಲ. ಆ ಕಂಡೀಷನ್ ತಕ್ಕಂಗೆ ಸೊಲ್ಯೂಷನ್ ಹುಡುಕ್ಬೇಕಾಗುತ್ತೆ. ಎಕ್ಸಾಂಪಲ್, ಡಾಕ್ಟರ್ನ ಕನ್ಸಿಡರ್ ಮಾಡಿದ್ರೆ ಡಾಕ್ಟರ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ ಯಾವ ಕಾಯಿಲೆಗೆ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ. ಬ್ಲೈಂಡ್ ಆಗಿ ಕೊಡಲ್ಲ. ಸೊ ನೀವು ಆ ಪ್ರಶ್ನೆನ ಡಾಕ್ಟರ್ನೇ ಕೇಳಬೇಕಾಗುತ್ತೆ, ಪೇಷಂಟ್ಸ್ನಲ್ಲ. ಜಸ್ಟ್ ಬಿಕಾಸ್ ಯಾರು ನಿಮ್ ಪಕ್ಕದ ಮನೆಯವ್ರಿಗೆ ಟೈಫಾಯ್ಡ್ ಜ್ವರ ಬಂದಿರುತ್ತೆ, ನಿಮ್ಗೆ ಜಾಂಡಿಸ್ ಜ್ವರ ಬಂದಿರುತ್ತೆ, ಎಲ್ರಿಗೂ ಇಬ್ರಿಗೂ ಬೇರೆ ಬೇರೆ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. ಪಕ್ಕದ ಮನೆಯವ್ರಿಗೆ ಟೈಫಾಯ್ಡ್ ಜ್ವರ ಬಂದಿತ್ತು, ಅವ್ರು ಕ್ಯೂರ್ ಮಾಡ್ಕೊಂಡ್ಬಿಟ್ರು ಅಂದ್ಬಿಟ್ಟು ಟೈಫಾಯ್ಡ್ ಮಾತ್ರೆನ ನೀವು ನುಂಗಿದ್ರೆ ನಿಮ್ಗೆ ಜಾಂಡಿಸ್ ಕ್ಯೂರ್ ಆಗಲ್ಲ. ಜೊತೆಗೆ ಆ ಟ್ಯಾಬ್ಲೆಟ್ಸ್ ಇಂದ ಅಡ್ವರ್ಸ್ ಎಫೆಕ್ಟ್ಸ್ ಇರುತ್ತೆ. ಹಾಗೆ ಈ ರೀತಿ ಯೂಟ್ಯೂಬರ್ಸು, ಇನ್ನೊಂದಷ್ಟು ಜನ ಸೆಲೆಬ್ರಿಟೀಸ್ ಈ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಅವ್ರಿಗೆ ಅವರ ಕೋಚ್ ಏನ್ ಹೇಳಿರ್ತಾರೆ ಅದನ್ನ ಸಜೆಸ್ಟ್ ಮಾಡೋದಷ್ಟೇ ಗೊತ್ತಿರುತ್ತೆ. ಅಂದ್ರೆ ಪೇಷಂಟ್ಗೆ ನಿಮ್ ಪಕ್ಕದ ಮನೆಯವ್ರು ಕೇಳ್ತಿರಲ್ಲ, ಅವ್ರ ಡಾಕ್ಟ್ರು ಯಾವ ಮೆಡಿಸಿನ್ ಕೊಟ್ಟಿರ್ತಾರೆ ಅದನ್ನ ಕೊಡಕ್ ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ನಿಮ್ ಕಾಯಿಲೆನ ರೆಕ್ಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಗೊತ್ತಿರಲ್ಲ. ಈ ಕಂಡೀಷನ್ ನಲ್ಲಿ ಫ್ಯಾಟ್ ಲಾಸ್ ಅನ್ನೋ ವಿಷಯ ಬಂದಾಗ ಡಾಕ್ಟ್ರು ಯಾರಾಗ್ತಾರೆ ಅಂದ್ರೆ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್ಸು ಅಥವಾ ಜಿಮ್ ಕೋಚ್ಗಳು, ಟ್ರೈನರ್ಸು. ಅವ್ರಿಗೆ ಪ್ರಾಪರ್ ಅದ್ರ ಬಗ್ಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು. ಈ ಸೆಲೆಬ್ರಿಟೀಸು, ಬಾಡಿ ಬಿಲ್ಡರ್ಸು, ಫಿಟ್ನೆಸ್ ಮಾಡೆಲ್ಸು ಇವ್ರುಗಳೆಲ್ಲ ಪೇಷಂಟ್ ಲೆಕ್ಕ ಬರುತ್ತೆ. ಅವ್ರಿಗೆ ಏನಂದ್ರೆ ಯಾವುದೋ ರೀಸನ್ಗೆ ಅವ್ರ ಟ್ರೈನರು ಅದನ್ನ ಸಜೆಸ್ಟ್ ಮಾಡಿರ್ತಾರೆ, ಅದನ್ನ ನಿಮ್ ಮುಂದೆ ತಂದು ಹೇಳ್ತಾರೆ. ಹಂಗನ್ಬಿಟ್ಟು ಎಲ್ಲಾ ಟ್ರೈನರ್ಸು, ಎಲ್ಲಾ ಫಿಟ್ನೆಸ್ ಮಾಡೆಲ್ಸ್ಗೂ ನಾಲೆಡ್ಜೇ ಇರಲ್ಲ ಅಂತಲ್ಲ. ಕೆಲವರು ಅದ್ರ ಬಗ್ಗೆನೂ ಕ್ವಾಲಿಫಿಕೇಶನ್ ತಗೊಂಡು ಟ್ರೈನ್ ಮಾಡಿರ್ತಾರೆ. ಬಟ್ ಬ್ಲೈಂಡ್ ಆಗಿ ಯಾರಿಗೊಬ್ರಿಗೆ ಬಾಡಿ ಇದೆ ಅಂದ ತಕ್ಷಣ ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಂತ ನಂಬಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ನನ್ನ ಕ್ಲೈಂಟ್ಗೆ ಇದನ್ನ ಸಜೆಸ್ಟ್ ಮಾಡಿದ್ದೀನಿ, ಓಕೆನಾ. ಇದನ್ನೇ ಅವರು ಅವ್ರ ಹತ್ರ ಇನ್ನೊಬ್ರು ಯಾರೋ ಸಜೆಷನ್ ಕೇಳ್ಬೋದು, ನೀವು ಫ್ಯಾಟ್ ಲಾಸ್ ಮಾಡಕ್ ಏನ್ ಮಾಡಿದೀರಾ ಅಂತ. ಅದಕ್ಕೆ ಅವರು ಇದನ್ನ ಸಜೆಷನ್ ಕೊಡ್ಬೋದು. ಸೊ ಈಗ ಅರ್ಥ ಆಯ್ತು ಅನ್ಸುತ್ತೆ ಯಾಕೆ ಇದು ರಾಂಗ್ ಆಗುತ್ತೆ ಅಂತ. ಬಿಕಾಸ್ ಅವ್ರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅವ್ರು ಆರಾಮಾಗಿ ಬ್ರೆಡ್ ಜಾಮ್ನೆ ಕನ್ಸ್ಯೂಮ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ಆನ್ಲೈನ್ ಬರೋದನ್ನೆಲ್ಲ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬಿಡಿ. ನಮ್ಮ ಚಾನಲ್ ಅಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಆಗಿ
ಆ ಕಂಡೀಷನ್ ತಕ್ಕಂಗೆ ಸೊಲ್ಯೂಷನ್ಸ್ ನ ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ, ನಿಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಪರ್ಸನಲೈಸ್ಡ್ ಕೋಚಿಂಗ್ ಬೇಕು ಅಂತಂದ್ರೆ ಅದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಒತ್ತಬೇಡಿ. ಅವಾಗ ನಮಗ್ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ. ಆ ರೀತಿ ಕಂಟೆಂಟ್ಗಳು ಜಾಸ್ತಿ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ನಾಲೆಡ್ಜ್ ನ ಲಿಮಿಟೆಡ್ ಮಾಡಿ ನಿಮ್ಮಲ್ಲೇ ಇಟ್ಕೋಬೇಡಿ, ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಅವರು ಕೂಡ ಹೆಲ್ಪ್ಫುಲ್ ಆಗ್ಲಿ, ಅವ್ರನ್ನು ಕೂಡ ನಿಮ್ಮ ಜೊತೆಗೆ ನಿಮ್ಮ ಫಿಟ್ನೆಸ್ ಜರ್ನಿಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.